ನಮಸ್ಕಾರ. ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಕೇವಲ 15ನೇ ವಯಸ್ಸಿಗೆ ಇಡೀ ಜಗತ್ತೇ ತನ್ನ ಹತ್ತಿರಕ್ಕೆ ತಿರುಗಿ ನೋಡಿಕೊಳ್ಳುವಂತೆ ಮಾಡಿಕೊಂಡಂತಹ ಕ್ರಿಕೆಟ್ ಆಟಗಾರರು ಅಂತಂದರೆ ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಗಾಡ್ ಆಫ್ ದ ಕ್ರಿಕೆಟ್ ಅಂತ ಕರೆಸಿಕೊಳ್ಳುವ ಸಚಿನ್ ತೆಂಡೂಲ್ಕರ್. ಮತ್ತೊಬ್ಬ ವ್ಯಕ್ತಿ ಅಂತಂದರೆ ಈಗ ಪ್ರೆಸೆಂಟ್ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾ ಇರುವಂತಹ, ಇಡೀ ಜಗತ್ತು ತನ್ನ ಹತ್ತಿರಕ್ಕೆ ತಿರುಗಿ ನೋಡಿ ವಾ ವಾ ಅಂತ ಕ್ರೆಡಿಟ್ಸ್ ತೆಗೆದುಕೊಳ್ತಾ ಇರತಕ್ಕಂತಹ ಯುವ ಆಟಗಾರ, ಭಾರತದ ಯುವ ಆಟಗಾರ ವೈಭವ್ ಸೂರ್ಯವಂಶಿ. ಅಷ್ಟು ಸಣ್ಣ ವಯಸ್ಸಿಗೆ ಇಷ್ಟು ದೊಡ್ಡ ಹೆಸರು ಮಾಡಿರೋರು ಅಂತಂದರೆ ಪ್ರಾಬಬ್ಲಿ ಇವರಿಬ್ಬರೇ ಅಂತ ಅನಿಸುತ್ತೆ. ಆ ಹುಡುಗ IPL ಅಲ್ಲಿ ಆಡದಂತಹ ಆಟ ಅಬ್ಬಬ್ಬಬ್ಬಬ್ಬಬ್ಬ, ಅದೆಂಥವರೂ ಕೂಡ ಬಾಯಿ ಮೇಲೆ ಕೈ ಇಟ್ಕೊಳ್ಳೋದು, ಗಾಬರಿ ಆಗಬೇಕು ಅಂತಹ ಆಟ. ಒಮ್ಮೆ ಆ ಹುಡುಗ ಬ್ಯಾಟ್ ಹಿಡಿದು ಸ್ಕ್ರೀಸ್ಗೆ ಬಂದು ನಿಂತ ಅಂತಂದರೆ ಎದುರಾಳಿ ಬಾಲರ್ ಅದೆಷ್ಟೇ ಸೀನಿಯಾರಿಟಿ ಮೇಂಟೈನ್ ಮಾಡಿರಲಿ, ಅವನೆಷ್ಟೇ ಫಾಸ್ಟ್ ಬೌಲಿಂಗ್ ಮಾಡಲಿ, ಅವನ ಬಾಲಿಗೆ 6, 4 ಚಸ್ತಾನೇ ಇರೋದು. ಭಾಳ ಅದ್ಭುತವಾಗಿ ಆಟ ಆಡ್ದ ವೈಭವ್ ಸೂರ್ಯವಂಶಿ. ಎಸ್ಪೆಷಲಿ ಅದು ಈ IPL ಅಲ್ಲಿ ಅಷ್ಟು ಒಳ್ಳೆ ಹೆಸರನ್ನು ಮಾಡ್ದ. ಅಷ್ಟು ಕಡಿಮೆಯ ವಯಸ್ಸಿನಲ್ಲಿ ಇಂಟರ್ನ್ಯಾಷನಲ್ ಫಾರ್ಮೇಟಲ್ಲಿ ಹೆಸರು ಮಾಡೋದು ಅಥವಾ ಆಟ ಆಡೋದು ಅದು ಸಣ್ಣ ಸಂಗತಿ ಅಲ್ಲ. ಇಟ್ಸ್ ನಾಟ್ ಅ ನಾರ್ಮಲ್ ಥಿಂಗ್. ಆದರೆ ಅಂತಹ ಒಂದು ಅದ್ಭುತ ಕೆಲಸವನ್ನು, ಸಾಧನೆಯನ್ನು ವೈಭವ್ ಸೂರ್ಯವಂಶಿ ಮಾಡಿದ. ಆದರೆ ಈಗ ವೈಭವ್ ಸೂರ್ಯವಂಶಿ ಭಾರತಕ್ಕೂ ಕೂಡ ಆಡ್ತಾ ಇದ್ದಾನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಟ್ರಯಾಂಗಲ್ ಸೀರೀಸಿನ ಮ್ಯಾಚ್ಗಳು ಈಗ ನಡೀತಾ ಇದೆ. ಟ್ರಯಾಂಗಲ್ ಸೀರೀಸಿನ ಮ್ಯಾಚ್ಗಳ ಪೈಕಿ ಎ ತಂಡದಲ್ಲಿ ಅಫ್ಘಾನಿಸ್ತಾನ, ಶ್ರೀಲಂಕಾ ಮತ್ತು ಭಾರತ ಆಟವನ್ನು ಆಡ್ತಾ ಇದೆ. ಮೊನ್ನೆ ಅಷ್ಟೇ ಶ್ರೀಲಂಕಾ ವರ್ಸಸ್ ಇಂಡಿಯಾ ಮ್ಯಾಚ್ ನಡೀತು. ಅದರಲ್ಲಿ ಇಂಡಿಯಾ ಸೋಲನ್ನು ಅನುಭವಿಸ್ತು. ಆ್ಯಕ್ಚುಲಿ ಆ ಮ್ಯಾಚು ಸೂಪರ್ ಓವರಿಗೆ ಬಂದು ತಲುಪಿತು. ಸೂಪರ್ ಓವರ್ನಲ್ಲಿ ಭಾರತ ಸೋಲನ್ನು ಅನುಭವಿಸ್ತು. ಆ ಸೂಪರ್ ಓವರಲ್ಲಿ ವೈಭವ್ ಸೂರ್ಯವಂಶಿ ಕೂಡ ಬ್ಯಾಟಿಂಗಿಗೆ ಇಳಿದಿದ್ದ. ಸೋಲು ಒಂದು ಕಡೆ, ಗೆಲ್ಸಕ್ಕೆ ಆಗಲಿಲ್ವಲ್ಲ ನನ್ನ ತಂಡವನ್ನು ಅನ್ನುವಂತಹ ನಿರಾಶೆ ಒಂದು ಕಡೆ. ಇದರೆಲ್ಲದರ ಜೊತೆಗೆ ಶ್ರೀಲಂಕಾದ 21 ವಯಸ್ಸಿನ ಒಬ್ಬ ಬಾಲರ್, ವಿಶೇನ್ ಅನ್ನುವಂತಹ ಒಬ್ಬ ಬಾಲರ್ ಏನು ಮಾಡ್ತಾನೆ, ವೈಭವ್ ಸೂರ್ಯವಂಶಿಗೆ ಒಂದು ಮಾತನ್ನು ಹೇಳ್ತಾನೆ. ಮನೆಗೆ ಹೋಗೋ, ಇದು IPL ಅಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಈ 15 ವರ್ಷದ ಹುಡುಗನಿಗೆ ಕೋಪ ಎಲ್ಲಿತ್ತೋ, ಎಲ್ಲಿ ಅದು ಅವಿತ್ಕೊಂಡು ಕುಳಿತುಕೊಂಡಿತ್ತೋ ಗೊತ್ತಿಲ್ಲ. ಏಕಾಏಕಿ ವೈಭವ್ ಸೂರ್ಯವಂಶಿ ಆನ್ ಫೀಲ್ಡಲ್ಲಿನೇ ಬ್ಲಾಸ್ಟ್ ಆಗ್ತಾನೆ. ಯಾರು ತನಗೆ ಸ್ಲೆಡ್ಜಿಂಗ್ ಮಾಡಿದ್ನಲ್ಲ ಬಾಲರ್, ಆತನನ್ನು ನೂಗ್ತಾನೆ ಮೈದಾನದಲ್ಲಿ. ಇದು ದೊಡ್ಡ ಚರ್ಚೆಗೆ ಈಡಾಗಿಬಿಡುತ್ತೆ ಕ್ರಿಕೆಟ್ ಪ್ರಪಂಚದಲ್ಲಿ. ಅನೇಕರು ಪಾಪ ಆ 15 ವರ್ಷದ ಯುವಕನಿಗೆ ತಿಳಿಯನ್ನು ಹೇಳ್ತಾರೆ, ಬುದ್ಧಿವಾದವನ್ನು ಹೇಳ್ತಾರೆ. ನಿನಗಿನ್ನೂ ಸಾಕಷ್ಟು ಜೀವನ ಇದೆ ಕ್ರಿಕೆಟಲ್ಲಿ, ಇಷ್ಟು ಸಿಟ್ಟು, ಇಷ್ಟು ಕೋಪ, ಇಷ್ಟು ತಾಪ ಇದು ಸಮಂಜಸ ಅಲ್ಲ, ಇದು ಒಳ್ಳೆಯದಲ್ಲ, ಪ್ಲೀಸ್ ಕಂಟ್ರೋಲ್ ಇಟ್. ನೀನು ಸಿಟ್ಟನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಅನ್ನುವಂತಹ ಬುದ್ಧಿಮಾತುಗಳನ್ನು ಕೂಡ ಅನೇಕ ಜನ ಹೇಳಿರ್ತಾರೆ. ಆದರೆ ಅದೇನೋ ಗೊತ್ತಿಲ್ಲಪ್ಪ, ಇನ್ನೂ ಕೆಲವು ಕ್ರಿಕೆಟಿಗರಿಗೆ, ಅಂದರೆ ಮಾಜಿ ಕ್ರಿಕೆಟಿಗರಿಗೆ ಇದೇನೋ ದೊಡ್ಡ ಅಫೆನ್ಸ್ ಥರ ಕಾಣ್ತಾ ಇದೆ. ಯಾರು ಈ ತರಹದ ಬಿಹೇವಿಯರನ್ನು ಮಾಡೇ ಇಲ್ವೋ ಆನ್ ಫೀಲ್ಡಲ್ಲಿ? ಅಷ್ಟು ವಲ್ಗರ್ ಬಿಹೇವಿಯರ ವೈಭವ್ ಸೂರ್ಯವಂಶಿ ಮಾಡಿದ್ದು ಗೊತ್ತಿಲ್ಲ. ಭಾರತದ ಮಾಜಿ ಕ್ರಿಕೆಟರ್ ಆದಂತಹ ಸಂಜಯ್ ಮಂಜ್ರೇಕರ್ ಅವರು ವೈಭವ್ ಸೂರ್ಯವಂಶಿಯ ಈ ಸಿಟ್ಟು, ಈ ಕೋಪ, ಮೈದಾನದಲ್ಲಿ ಆತ ನಡೆದುಕೊಂಡಂತಹ ರೀತಿ, ಆತನ ನಡವಳಿಕೆ ಇಟ್ಸ್ ನಾಟ್ ಗುಡ್, ಅದು ಸರಿಯಾದದ್ದಲ್ಲ. ಅಟ್ಲೀಸ್ಟ್ ಭಾರತ ಮುಂದೆ ನಡೀತಾ ಇರತಕ್ಕಂತಹ ಪಂದ್ಯ ಏನಿತ್ತಲ್ಲ, ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್, ಆ ಪಂದ್ಯದಲ್ಲೂ ಆತನನ್ನು ಆಡಿಸದೆ ಕುಳಿಸಿ ಪನಿಷ್ಮೆಂಟ್ ಕೊಡಬೇಕಾಗಿತ್ತು, ಆತನನ್ನು ಆಡಿಸಬಾರ್ದಾಗಿತ್ತು ನೆಕ್ಸ್ಟ್ ಮ್ಯಾಚ್ಗೆ ಅಂತ ಒಂದು ಕಾಮೆಂಟನ್ನು ಪಾಸ್ ಮಾಡಿ. ಅಲ್ಲ, ನೀವು ತಿಳುವಳಿಕೆ ಹೇಳಿ, ಬುದ್ಧಿವಾದವನ್ನು ಹೇಳಿ, ಕೋಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿ, ಅದು ಒಂದು 4 ಮಾತು ಬೈರಿ. ಅದನ್ನು ಹೊರತುಪಡಿಸಿ ಅಷ್ಟು ಅದ್ಭುತ ಆಟಗಾರನನ್ನು, ನಾನು ಆಗಲೇ ಹೇಳಿದ ಹಾಗೆ ಇಡೀ ದೇಶ, ಜಗತ್ತು ತನ್ನ ಹತ್ತಿರಕ್ಕೆ ತಿರುಗಿ ನೋಡಿಕೊಳ್ಳುವಂತೆ ಮಾಡಿಕೊಂಡಂತಹ ಒಬ್ಬ ಯುವಕನ ಕೆರಿಯರನ್ನು ಹಾಳು ಮಾಡೋದು, ಅದಕ್ಕೆ ಧಕ್ಕೆ ಉಂಟು ಮಾಡೋದು, ಹಿರಿಯರಾದಂತಹ ನಿಮಗೆ ಅದೆಷ್ಟು ಸರಿ ಅಂತ ಅನಿಸುತ್ತೆ? ನೀವು ಬುದ್ಧಿವಾದ ಹೇಳಿ, ತಿಳುವಳಿಕೆ ಹೇಳಿ. ಅದನ್ನು ಹೊರತುಪಡಿಸಿ ಆತ ಆಟನೇ ಆಡಬಾರ್ದು, ಆತನನ್ನು ಆಡಿಸಲೇಬಾರದು ಮುಂದಿನ ಯಾವ ಮ್ಯಾಚ್ಗಳಿಗೂ ಅಂತ ಹೇಳಿ ಶಿಕ್ಷೆಯ ರೂಪದಲ್ಲಿ ಆತನ ಆಟಕ್ಕೆ ಕತ್ರಿ ಹಾಕೋದು ಎಷ್ಟರ ಮಟ್ಟಿಗೆ ಸರಿ, ಅದೆಷ್ಟರ ಮಟ್ಟಿಗೆ ಸಮಂಜಸ? ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಸಂಜಯ್ ಮಂಜ್ರೇಕರ್ ಅವರು ಹೇಳಿದ್ದು ಒಂದು ಕಡೆ, ಆತನ ಒಳ್ಳೆಯದಕ್ಕೆ ಅಂತ ಕೆಲವರು ವಾದ ಮಾಡಿದರೆ, ಇನ್ನೂ ಕೆಲವರು ಆತನ ಮೇಲಿರ್ತಕ್ಕಂಥ ಅಸೂಯೆ, ಹೊಟ್ಟೆ ಉರಿ, ಅದರಿಂದ
ಆತನ ಆಟವನ್ನು ನಿಲ್ಲಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಮುಂದೆ ಅಂತ. ಬಟ್ ವೈಭವ್ ಸೂರ್ಯವಂಶಿ ಲಿಟ್ರಲಿ ಸ್ವಲ್ಪ ಆತನ ಕೋಪವನ್ನು, ಆತನ ವಯಸ್ಸಿಗೆ ತಕ್ಕಂತಹ ಕೋಪ ಇದ್ರೆ ಅಡ್ಡಿ ಇಲ್ಲ, ಬಟ್ ಆ ವಯಸ್ಸಿಗೆ ಮೀರಿದಂತಹ ಕೋಪ ಇದ್ರೆ ಅದು ಅವನ ಕೆರಿಯರಿಗೆ ಅದು ಹೊಡೆತ ಕೊಡುತ್ತೆ. ಆದ್ದರಿಂದ ಆ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಅನ್ನುವಂಥದ್ದೇ ಅನೇಕ ಜನರ ಆಶಯ ಆಗಿದೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.